ಅಷ್ಟಸಿದ್ಧಿ ಯೋಗಗಳು ಅಣಿಮ, ಮಹಿಮ, ಗಿರಿಮ, ಲಂಗಿಮ, ಪ್ರಾಪ್ತಿ, ಪ್ರಕಾಮ್ಯ, ವಶತ್ವ, ಈಶತ್ವ. ಇವು 8 ಯೋಗಗಳು. ಇವು ಒಂದೊಂದು ಶಕ್ತಿ ಹೆಂಗಿರ್ತವೆ ಅಂತೇಳಿ ಒಂದೊಂದು ಉದಾಹರಣೆ ಕೊಟ್ಟು ಹೇಳ್ಕೊಂತ ಹೋಗ್ತಾ ಇದ್ದಾರೆ ಗುರುಗಳು. ಅಣಿಮ, ಅದರ ಶಕ್ತಿ ಹೆಂಗಿರುತ್ತಪ್ಪ ಅಂದ್ರೆ ಆಂಜನೇಯನಿಗಿತ್ತು ಅದರ ಶಕ್ತಿ, ಅಣಿಮ ಶಕ್ತಿ. ಅಣಿಮ ಶಕ್ತಿಯಿಂದನೇ ಆತ ಲಂಕೆಯೊಳಗೆ ಹೋಗ್ತಾನ. ಅಣಿಮ ಶಕ್ತಿಯಿಂದನೇ ಅಲ್ಲಿ ಹೋಗಿ ತನ್ನ ಶಕ್ತಿಯೆಲ್ಲ ಪ್ರದರ್ಶನ ಮಾಡಿ ಬರ್ತಾನೆ. ಅಷ್ಟು ಅದ್ಭುತವಾದ ಶಕ್ತಿ ಇರುತ್ತೆ. ಅದನ್ನ ಒಲಿಮೆ ಆಂಜನೇಯಿಗಿತ್ತು ಅಂತೇಳಿ ಇಲ್ಲಿ ವಿವರಿಸಲಾಗಿದೆ. ಇವಾಗ ಮಹಿಮ, ಭಗೀರಥರು ಈಶ್ವರನ ಕುರಿತು ತಪಸ್ಸು ಮಾಡಿ ಕಾಡಿ ಬೇಡಿ ಅವರಿಂದ ಗಂಗೆನ ತಗೊಂಡು ಭೂಲೋಕಕ್ಕೆ ಬರ್ತಾ ಇರ್ತಾರೆ. ಒಂದೊಂದು ಚಿತ್ರಣದಲ್ಲಿ ನೋಡಿರ್ತೀರಿ ಗಂಗೆ ಹಿಂಗ ನೀರ್ ಬಿಡೋದನ್ನ. ಅದೇ ರೀತಿ ನೀರ್ನ ಭೂಮಿ ಕರೆತರ್ತಿರ್ತಾರೆ ಭಗೀರಥರು, ಮಹಾ ಋಷಿಗಳು. ಆ ತರುವ ಸಮಯದಲ್ಲಿ ಬರುವಂತದ್ರಲ್ಲಿ ಅಗಸ್ತ್ಯ ಮಹಾ ಋಷಿಗಳ ಒಂದು ಕುಟೀರದ ಮೇಲೆ ಬಂದ್ಬಿಡ್ತಾವ ಆ ನೀರುಗಳು ಉಕ್ಕೇರಿ. ಅವಾಗ ಆ ನೀರನ್ನ ಅಗಸ್ತ್ಯ ಮಹಾಮುನಿಗಳು ಒಂದು ಗುಟುಗುನ ಮಾಡಿ ಕುಡಿದು ಬಿಡ್ತಾರ. ಅದನ್ನ ಅಷ್ಟೋ ನೀರನ್ನು ಕುಡಿದು ಬಿಡ್ತಾರ. ಅವಾಗ ಮತ್ತೆ ಭಗೀರಥರು ಅಗಸ್ತ್ಯ ಮಹಾಮುನಿಯನ್ನ ಬೇಡಿ ನೀರನ್ನ ಮತ್ತೆ ಭೂಲೋಕ ಕರ ತರ್ತಾರೆ. ಅಂದ್ರೆ ಅಷ್ಟು ಶಕ್ತಿ ಇರುತ್ತೆ ಅಂತ ಮಹಿಮ. ಈಗ ಗರಿಮ, ಇದು ಶ್ರೀಕೃಷ್ಣನಿಗೆ ಇರುತ್ತೆ. ದುರ್ಯೋಧನನ ಭೇಟಿ ಆಗೋದಕ್ಕೆ ಶ್ರೀಕೃಷ್ಣ ಹೋಗ್ತಾ ಇರ್ತಾನೆ ಅನುಸಂಧಾನಕ್ಕೆ ಶ್ರೀಕೃಷ್ಣ ಬರ್ತಾನೆ ಅಂತ ಗೊತ್ತಾಗಿ ಸಭೆಗೆಲ್ಲ ಆಜ್ಞೆ ಮಾಡ್ತಾನೆ, ಯಾರು ಎದ್ದು ನಿಂತು ನಮಸ್ಕಾರ ಮಾಡ್ಬೇಡಿ ಅಂತ. ಹಂಗಾಗಿ ಶ್ರೀಕೃಷ್ಣ ಹೋಗ್ತಾನೆ ಸಭೆಯಲ್ಲಿ, ಯಾರು ಎದ್ದು ನಮಸ್ಕಾರ ಮಾಡಲ್ಲ, ತಾನು ಮಾಡಲ್ಲ. ಆಗ ಭೂಮಿನ ಆತ ತುಳಿದಾಗ ಆತನ ಸಿಂಹಾಸನನೇ ನೆಲಕ್ಕೆ ಹೋಗಿ ಆತನ ಪಾದದ ಮೇಲೆ ಬಂದು ಬೀಳ್ತಾನೆ. ಆ ಯೋಗ ಅವ್ರಿಗಿತ್ತು, ಆ ಶಕ್ತಿ ಹಂಗಿರುತ್ತೆ ಅಂತ ಹಿರಿಯರು ವಿವರಿಸಿದ್ದಾರೆ. ಇನ್ನು ಲಗಿಮ, ಇದರ ಶಕ್ತಿ ನಾರದರಿಗಿರುತ್ತೆ. ಅವರು ಲೋಕ ಸಂಚಾರ ಮಾಡ್ತಾನೆ ಇರ್ತಾರೆ, ಅಲ್ಲಿದ್ದಲ್ಲಿಗೆ ಇಲ್ಲಿದ್ದಲ್ಲಿಗೆ ಗಾಳಿ ಯೋಗದಿಂದ. ಇಲ್ಲೇ ಇದಾನೆ ಅನ್ಕೊತಿರ್ತಾರೆ, ಇನ್ನೊಂತಲ್ಲಿ ಇರ್ತಾನೆ, ಇನ್ನೊಂತಲ್ಲಿ ಅಲ್ಲೇ ಇದಾನೆ ಅನ್ಕೊತಿರ್ತಾರೆ, ಇನ್ನೊಂತಾಗಿರ್ತಾನೆ. ಆ ಯೋಗದಿಂದ ಅವರು ಸಂಚಾರ ಮಾಡ್ತಾ ಇರ್ತಾರೆ. ಅವರಿಗೆ ಲಗಿಮದ ಶಕ್ತಿ ಇತ್ತು. ಇನ್ನ ಪ್ರಾಪ್ತಿ, ಸಕಲ ಐಶ್ವರ್ಯಗಳನ್ನ ಹೊಂದಿರತಕ್ಕಂಥದ್ದೇ ಪ್ರಾಪ್ತಿ. ವೈಕುಂಠ ಲೋಕ, ಸತ್ಯಲೋಕ, ಸ್ವರ್ಗಲೋಕ, ಚತುರ್ದಶ ಭುವನಗಳನ್ನು ಪಡೆಯುವುದೇ ಪ್ರಾಪ್ತಿ. ಆ ಶಕ್ತಿ ಇರುತ್ತೆ ಪ್ರಾಪ್ತಿಗೆ. ಇನ್ನು ಪ್ರಕಾಮ್ಯ, ಇದರ ಶಕ್ತಿ ಹಂಗಂದ್ರೆ ಬೇಕಾದ ರೂಪಗಳನ್ನ ಧರಿಸುವಂತ ಒಂದು ಶಕ್ತಿ ಇರ್ತಕ್ಕಂಥದ್ದು. ಯಾವ ಬೇಕಾದ ರೂಪ ಬೇಕಾದ್ರೂ ಧರಿಸ್ಬೋದು. ಹೆಣ್ಣು ರೂಪ ಹೆಣ್ಣು, ಗಂಡು ರೂಪ ಧರಿಸ್ಕೊಂಡು ಓಡಾಡ್ತಕ್ಕಂಥದ್ದೇ ಪ್ರಾಪ್ತಿ, ಪ್ರಕಾಮ್ಯ. ಇನ್ನು ವಾಶ್ವತ ಶಕ್ತಿ ಹೆಂಗಪ್ಪ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಆದಿಶಕ್ತಿ, ಕಾಳಿ, ಲಕ್ಷ್ಮಿ ಇವು ಎಲ್ಲ ತನ್ನ ಆಧೀನದಲ್ಲಿರುವಂತ ಶಕ್ತಿ ಉಳ್ಳಂತದ್ದೇ ಆ ಶಕ್ತಿ, ವಶ್ವತ ಶಕ್ತಿ. ಇನ್ನು ಈಶ್ವತ ಶಕ್ತಿ ಹೆಂಗಪ್ಪ ಅಂದ್ರೆ ಸಕಲ ಬ್ರಹ್ಮಾಂಡಕ್ಕೆ ಒಡೆಯನಾಗಿರ್ತಕ್ಕಂಥದ್ದೇ ಈಶ್ವತ ಶಕ್ತಿ. ತನ್ನಲ್ಲಿ ದೈವನ ಬೆರೆಸ್ಕೊಂಡು ದೈವನಲ್ಲಿ ತಾನು ಬೆರೆಯುವಂತದ್ದೇ ಈಶ್ವತ ಶಕ್ತಿಯ ಒಂದು ಮಹಾತ್ಮ. ಇವು ಅಷ್ಟ ಸಿದ್ಧಿ ಯೋಗಗಳು. ಒಂದೊಂದಕ್ಕೆ ಒಂದೊಂದು ಶಕ್ತಿ ಇದೆ ಅಂತ ಗುರುಗಳು ವಿವರಿಸಿದ್ದಾರೆ.